ಕೆಲವೊಂದು ದಿನ ಸಂಜೆ ಅಷ್ಟೊತ್ತಿಗೆ ಬಿಸಿ ಬಿಸಿ ಏನಾದರೂ ಕುಡಿಯೋಣ ಅನ್ನಿಸ್ತಾ ಇರುತ್ತೆ. ಆದರೆ ಕಾಫಿ ಟೀ ಇತ್ಯಾದಿ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅಂಥ ದಿನಗಳಿಗೋಸ್ಕರ ಸುಲಭ, ಆರೋಗ್ಯಕರ ಮತ್ತು ರುಚಿಕರ ಸೂಪ್ ರೆಸಿಪಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 1 ಚಮಚದಷ್ಟು ಬೆಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಬೇಕಾದರೂ ಹಾಕ್ಬೋದು. ಜೊತೆಯಲ್ಲಿ 2 ರಿಂದ 3 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿ, 2 ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೆ. ಅದನ್ನು ಹಾಕಿ 1-2 ನಿಮಿಷ ಈ ರೀತಿ ಕೈ ಬಿಡದೆ ಹುರಿಬೇಕು. ಕಪ್ಪಾಗೋದು ಬೇಡ, ಚೆನ್ನಾಗಿ ಮೆತ್ತಗಾಗೋವರೆಗೆ ಹುರಿದ್ರೆ ಸಾಕು. ಆಮೇಲೆ ಅದಕ್ಕೆ 1 ಬೌಲ್ ಅಥವಾ ನಿಮಗೆ ಕಪ್ ಲೆಕ್ಕದಲ್ಲಿ ಹೇಳೋದಾದರೆ 2 ಕಪ್ಪಷ್ಟು ಸಿಪ್ಪೆ ತೆಗೆದು ಕತ್ತರಿಸಿರುವಂತಹ ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿ, ಅದನ್ನು ಹಾಕಿ 1 ಸುತ್ತು ಹುರಿದು ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಅಥವಾ ಈ ಕರಿಮೆಣಸಿನ ಪುಡಿ ಇದೆಯಲ್ಲ ಅದನ್ನು ಹಾಕಿ ಮತ್ತೆ 1 ನಿಮಿಷದಷ್ಟು ಹೊತ್ತು ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾದಮೇಲೆ ಸ್ವಲ್ಪ 1/4 ಕಪ್ಪಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಇದು ತುಂಬ ಕಡಿಮೆ ಪದಾರ್ಥನ ಬಳಸ್ಕೊಂಡು ಮಾಡುವಂತಹ ಸೂಪು. ಆದರೆ ಸಿಹಿ ಕುಂಬಳಕಾಯಿ ಸೂಪು ಅಂತ ನೀವು ಯೋಚನೆ ಮಾಡಬೇಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಳ್ಳೆ ಈ ಕ್ರೀಮಿ ಟೆಕ್ಸ್ಚರ್ ಇರುತ್ತಲ್ಲ, ಇದಕ್ಕೆ ಬೇರೆ ಕ್ರೀಮ್ ಆಗಲಿ ಕಾರ್ನ್ಫ್ಲೋರ್ ಆಗಲಿ ಏನು ಹಾಕ್ದಲೇ ತುಂಬ ಒಳ್ಳೆ ಒಂದು ರುಚಿಯನ್ನು ಹೊಂದಿರುತ್ತೆ ಈ ಸೂಪು. ನಾನೀಗ ತೋರಿಸಿದೆಲ್ಲ ಈ ರೀತಿ ಮೆತ್ತಗೆ ಬೆಂದಾದಮೇಲೆ ಸ್ಟವನ್ನು ಆಫ್ ಮಾಡಿ ಬಿಸಿ ಆರೋದಕ್ಕೆ ಬಿಡಬೇಕು. ತುಂಬ ಏನು ತಣ್ಣಗಾಗಬೇಕಾಗಿಲ್ಲ, ಮಿಕ್ಸಿಗೆ ಹಾಕುವಷ್ಟು ತಣ್ಣಗಾದರೆ ಸಾಕು. ಆಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಸೂಪ್ ನಿಮಗೆ ಗೊತ್ತೇ ಇದೆ, ನುಣ್ಣಗೆ ರುಬ್ಬಬೇಕಾಗತ್ತೆ. ಕಡಿ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈ ರೀತಿ ನುಣ್ಣಗೆ ರುಬ್ಬಿ ಆದಮೇಲೆ ಅದೇ ಬಾಣಲೆ ಅಥವಾ ಪಾತ್ರೆಗೆ ಹಾಕ್ಕೊಂಡು ಪುನಃ 1 ಸಲ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಅಥವಾ ತೆಳು ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ನಿಮಗೆ ತೆಳ್ಳಗೆ ಬೇಕು ಸೂಪು ಅಂದರೆ ಇನ್ನೂ ನೀರನ್ನು ಹಾಕ್ಕೊಳ್ಬೋದು. ಆದರೆ ಈ ಸಿಹಿ ಕುಂಬಳಕಾಯಿದು ಸೂಪ್ ಇದೆಲ್ಲ ಅದು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಒಂದು ಸ್ವಲ್ಪ ದಪ್ಪನೇ ಇರಬೇಕು. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಬೇಕು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಟೈಮಲ್ಲಿ ನೀವು ಬೇಕಾದರೆ ಉಪ್ಪು ಮತ್ತು ಖಾರ ಎಲ್ಲ ಹೊಂದಿಸ್ಕೊಳ್ಬೋದು. ಮತ್ತು ಸ್ಟವನ್ನು ಆಫ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಆಯಿತು. ಇದನ್ನು ಬೇಕಾದರೆ ನೀವು 3-4 ದಿನ ಫ್ರಿಜ್ಜಲ್ಲಿಟ್ಟು ಬೇಕಾದವಾಗ ಬಿಸಿ ಮಾಡಿನೂ ಕುಡಿಬೋದು. ನಾನು ಮೇಲಿಂದ ಸಣ್ಣದಾಗಿ ಕತ್ತರಿಸಿರುವಂತಹ ಬಾದಾಮಿ ಮತ್ತು ಸಿಹಿ ಕುಂಬಳಕಾಯಿ ಬೀಜ ಅದನ್ನೆಲ್ಲ ಹಾಕ್ಕೊಂಡು ಸರ್ವ್ ಮಾಡಿದೆ. ತುಂಬ ರುಚಿ ಅನ್ನಿಸ್ತು. ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.